ಕೇರಳದಲ್ಲಿ ಒಂದೇ ದಿನ 115 ಕೊರೋನಾ ಕೇಸ್ ಪತ್ತೆಯಾಗಿದೆ. ಕೇರಳದಲ್ಲಿ ಒಂದೇ ದಿನ 115 ಕೊರೋನಾ ಕೇಸ್ ಪತ್ತೆ. ಸದ್ಯಕ್ಕೆ ಅತಿ ಹೆಚ್ಚು ಆತಂಕಕ್ಕೆ ಒಳಗಾಗಿರೋದು ಕೊರೋನಾ ಪ್ರಕರಣಗಳಲ್ಲಿ ಕೇರಳ ರಾಜ್ಯ. ಯಾಕಂದ್ರೆ ಕೇರಳದಲ್ಲೇ ಅತಿ ಹೆಚ್ಚಿನ ಪ್ರಕರಣಗಳು ಪತ್ತೆಯಾಗ್ತಾ ಇದೆ. ಹಾಗಾಗಿನೇ ಕೇರಳದ ಗಡಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಈ ಸಂಖ್ಯೆ ದಿನ ಕಳೆದಂತೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಇಂದು ಒಂದೇ ದಿನ 115 ಕೋವಿಡ್ ಪ್ರಕರಣಗಳು ವರದಿಯಾಗಿರೋದು. ಅಂದ್ರೆ 115 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್. ಈ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಆತಂಕ ಕೂಡ ಮನೆ ಮಾಡಿದೆ. ಟೆಸ್ಟ್ಗಳನ್ನ ಹೆಚ್ಚಿಸ್ತಾ ಹೋದಂತೆ ಪ್ರಕರಣಗಳ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತೆ. ಕೇರಳ ಪ್ರವಾಸ ಇರಬಹುದು, ಶಬರಿಮಲೆಗೆ ಹೋದವರಿರಬಹುದು, ಇವರುಗಳ ಮೇಲೆ ಅತಿ ಹೆಚ್ಚಿನ ನಿಗಾ ವಹಿಸುವುದಕ್ಕೆ ಇದೀಗ ನಿರ್ಧರಿಸಲಾಗಿದೆ. ನಮ್ಮ ರಾಜ್ಯದ ಗಡಿ ಜಿಲ್ಲೆಗಳಲ್ಲೂ ಕೂಡ ಈವರೆಗೆ 1749 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ದೇಶದಲ್ಲಿ ಇವತ್ತು ಹೊಸದಾಗಿ 142 ಜನರಿಗೆ ಸೋಂಕು ತಗುಲಿದೆ. ಅದರಲ್ಲಿ ಕೇರಳದಲ್ಲೇ 115 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಒಟ್ಟು 142 ಪ್ರಕರಣಗಳು ದೇಶದಲ್ಲಿ ವರದಿಯಾಗಿದ್ರೆ ಕೇರಳದಲ್ಲೇ ಅತಿ ಹೆಚ್ಚಿನ ಕೊರೋನಾ ಸೋಂಕಿತರು ದೃಢಪಟ್ಟಿದ್ದಾರೆ. ಇವತ್ತು ಒಂದೇ ದಿನ 115 ಮಂದಿಯಲ್ಲಿ ಕೊರೋನಾ ಪತ್ತೆಯಾಗಿದೆ. ಶಬರಿಮಲೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ರಾಜ್ಯದಿಂದಲೂ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಕೇರಳಕ್ಕೆ ಹೋಗಿ ಬರುವವರಿಂದಲೇ ಈ ಕೊರೋನಾ ಅತಿ ವೇಗವಾಗಿ ಸ್ಪ್ರೆಡ್ ಆಗುತ್ತಾ ಅನ್ನೋ ಆತಂಕ ಮನೆ ಮಾಡಿದೆ. ಹಾಗಾಗಿ ಕೇರಳಕ್ಕೆ ಹೋಗಿ ಬಂದವರನ್ನ ಪತ್ತೆ ಹಚ್ಚಿ ಅವರನ್ನ ಕ್ವಾರಂಟೈನ್ ಮಾಡೋದಿರಬಹುದು, ಅಥವಾ ಕೊರೋನಾ ತಡೆಗೆ ಬೇಕಾದಂತಹ ಕ್ರಮಗಳನ್ನು ಆರೋಗ್ಯ ಇಲಾಖೆ ಏನು ತೆಗೆದುಕೊಂಡಿದೆಯೋ ಅದನ್ನ ಕಟ್ಟುನಿಟ್ಟಾಗಿ ಅಪ್ಲೈ ಮಾಡೋದಿರಬಹುದು, ಬಹಳ ಮಹತ್ವದ ಪಾತ್ರವನ್ನ ಕೊರೋನಾ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ವಹಿಸುತ್ತೆ.